ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ರಾಜು. ಸೊ ಇವತ್ತು ನಾವು ಸಾಂಸ್ಕೃತಿಕ ನಗರ ಮೈಸೂರಿಗೆ ಬಂದಿದ್ದೀವಿ. ಆ್ಯಂಡ್ ದಸರಾ ಪ್ರಯುಕ್ತ ಪ್ಯಾಲೇಸಲ್ಲಿ ಕುತ್ಕೊಂಡು ಜಂಬೂ ಸವಾರಿ ನೋಡೋಣ ಅಂಥೇಳಿ 3500 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡಿರೋ ಇನ್ನೊಬ್ಬ ಬಕ್ರ ನನಗೆ. ಸೊ ಟಿಕೆಟ್ ತಗೊಳ್ಳೋ ಪ್ರೊಸೀಜರ್ ಏನಪ್ಪ ಅಂದರೆ, ನೀವು ದಸರಾದು ಒಂದು ವೆಬ್ಸೈಟ್ ಇರುತ್ತೆ, ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡಿಕೊಂಡು ಆಮೇಲೆ DC ಆಫೀಸು ಅಂದರೆ ಹೊಸ DC ಆಫೀಸಿಗೆ ಬಂದು ಅಲ್ಲೊಂದು ಕೌಂಟ್ರ್ ಇದೆ, ಅಲ್ಲಿ ಹೋಗಿ ನೀವು ಟಿಕೆಟ್ನ ಕಲೆಕ್ಟ್ ಮಾಡ್ಕೊಬೇಕು. ಸೊ ನಾವಿವಾಗ ಇಲ್ಲಿದ್ದೀವಿ, ಚಾಮರಾಜೇಂದ್ರ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ ವಿಜುವಲ್ ಆರ್ಟ್ಸ್ ಕಾಲೇಜಲ್ಲಿ ಇದ್ದೀವಿ. ಸೊ ಇಲ್ಲಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಆಗ್ತಿದೆ ಅಂತ ಗೊತ್ತಾಯಿತು, ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಎಲ್ಲ ನಾವು ಟ್ರೆಂಡನ್ನು ಫಾಲೋ ಮಾಡ್ತಾಯಿದ್ದೀವಿ. ನಾನು ಉದ್ದ ಕೂದಲ್ಬಿಟ್ಟಿದ್ದೀನಿ, ನಮ್ಮ ಹುಡುಗನೂ ಉದ್ದ ಕೂದಲು. ನಾನು ನಿಮಗಿಂತ ಮುಂಚೆ ಉದ್ದಾಕೊಂಡು ಬಿಟ್ಟಿದ್ದೆ. ಸೊ ಬಾಯ್ಸ್ ಆರ್ ಫಾಲೋಯಿಂಗ್ ದ ಟ್ರೆಂಡ್. ನೀವು ಉದ್ದ ಕೂದಲು ಬಿಟ್ಟಿದ್ರೆ ಕಮೆಂಟ್ ಹಾಕಿ. ಬೆಂಗಳೂರು ಫಾರ್ ಯು. ಸೊ ನಮ್ಮ ಹುಡುಗ ಏನೋ ಕೇಳ್ತಾವನೆ. ಮೆಜೆಸ್ಟಿಕ್ ಮುಂಚೆ ಯಾವಾಗಲೂ ಒಂದು ಕಾಲದಲ್ಲಿ ನೆಗ್ಲೇಟ್ ಆಗಿತ್ತಂತೆ, ಗೊತ್ತಾ? ಸೊ ನಿಮಗೆ ಇದು ಗೊತ್ತಾ ಗೊತ್ತಿಲ್ವಾ? ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಕಿರಣ ಹೋಗ್ಬಿಡು ಒಳಗಡಿಕೆ ನೋಡು. ಬಟ್ ನೀನು ಹೊರಗಡೆ ಹೋಗಿ ಅದು ಮುಟ್ಟಿ ಫೀಲ್ ಎಲ್ಲ ಮಾಡಬಾರ್ದು, ಕ್ಯಾನ್ವಾಸ್ ಅದು. ಅಲ್ಲ ಗುರು, ಅವ್ರು ಎಷ್ಟೋ ಕಷ್ಟಪಟ್ಟು ಅದಕ್ಕೆ ನಾನು ಮುಟ್ಟಿಲ್ಲ. ಮುಟ್ಟಿದ್ರೆ ನಮ್ಮ ಕೈಯಲ್ಲಿರೋ ಗಲೀಜು ಎಣ್ಣೆ ಪಣ್ಣೆ ಎಲ್ಲ ಹೋಗ್ಬಿಟ್ಟು ಸೇರ್ಕೊಂಡು ಹಾಳು ಮಾಡ್ತಾರೆ. ಒಂದೊಂದು ಪೇಂಟ್ ನೆಕ್ಸ್ಟ್ ಲೆವೆಲ್. ಆರ್ಟ್ಸ್ ಗ್ಯಾಲರಿನ ನೋಡಿದಾಯಿತು. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಊಟ ಮುಗಿಸ್ಕೊಂಡು ಪ್ಯಾಲೇಸ್ ಒಳಗಡೆ ಹೋಗೋ ಕಾರ್ಯಕ್ರಮಗಳಿದ್ದಾವೆ. ಜಾಸ್ತಿ ಏನು ಡೀಟೇಲಾಗಿ ತೋರ್ಸೋಕೆ ಹೋಗಿಲ್ಲ, ಯಾಕೆಂದರೆ ನೀವೇ ಇಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಬರೀ ಏನೋ ಗ್ಲಿಮ್ಸ್ ಮಾತ್ರ ತೋರಿಸಿದ್ದೀನಿ. ಸೊ ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ, ಕಲಾಕೃತಿಗಳನ್ನು ನೀವೇ ನೋಡಿ ಕಣ್ ತುಂಬ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಗೆಳೆಯರೇ, ಇವಾಗ ಪ್ಯಾಲೇಸ್ ಮುಂದೆ ನಿಂತಿದ್ದೀವಿ. ಆ್ಯಂಡ್ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಪ್ಯಾಲೇಸ್ ಎಂಟ್ರಿ ಟಿಕೆಟ್ ಬಂದು 100 ರೂಪಾಯಿ. ಟಿಕೆಟ್ನ ಇಲ್ಲಿ ತಗೋಬೇಕು. ಆ್ಯಂಡ್ ನಾವು ನಮ್ಮ ಅಜಯ್ ಅವರು ಅವ್ರಿಗೆ ಪಾಪ ಕನ್ನಡ ಬರೋದಿಲ್ಲ, ಬಟ್ ಆದರೂ ನೋಡಿ ಸ್ವಲ್ಪ ಗೊತ್ತು ನೋಡಿ. ಹೀಗೆ ಹೊರಗಡೆ ಹೋಗೋಣ. ಏನು DSLR ಏನು ತಗೊಂಡಿಲ್ಲ, ಸೊ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಕೇಳೋಣ. ಹಾಂ, ಏನು ಅನ್ನಿಸ್ತಾ ಇದೆ ಅಣ್ಣ ಇವಾಗ? ಏನು ಅನ್ನಿಸ್ತಾ ಇದೆ? ಮಸ್ತಾಗಿದೆ, ಖುಷಿ ಆಗ್ತೈತೆ. ಹೊರಗಡೆ ಹೋಗಿ ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಿಡ್ತಾವ್ರ ಇಲ್ವೋ ಸರಿಯಾಗಿ ಐಡಿಯಾ ಇಲ್ಲ, ಬಟ್ ಗೇಟ್ ಒಳಗಂತೂ ಬಂದ್ಬಿಟ್ಟು ಕಾಸು ಕೊಟ್ಬಿಟ್ಟು 100 ರೂಪಾಯಿ ಕಾಸು ಕೊಟ್ಬಿಟ್ಟು ಬಂದಿದ್ದೀವಿ. ಫೋಟೋ ಶೂಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಒಳಗಡೆ ಹೋಗೋಕೆ ಅನುಮತಿ ಇದೆ ಗೆಳೆಯರೆ. ಒಳಗಡೆ ಹೋಗೋದೆ, ಅಂಬಾರಿ ನೋಡೋದೆ, ಜಿಂಚಾಕ್ ಅಂತ ಫೋಟೋ ತಗೊಳ್ಳೋದೆ ಬರೋದೆ. ಸೊ ನಾವೇನು ಅನ್ಕೋತಾ ಇದ್ದೀವಿ ಅಂದರೆ, ಇವಾಗ ಜಂಬೂ ಸವಾರಿ ಅಲ್ಲಿ ಮಧ್ಯದಿಂದ ಎಲ್ಲೋ ಸ್ಟಾರ್ಟ್ ಆಗುತ್ತೆ, ಆ ಕಡೆಯಿಂದ ಬರುತ್ತೆ, ಹಿಂಗೆ ಬಂದು ಈ ರೋಡಲ್ಲಿ ಬಂದು ಹಿಂಗೆ ಹೋಗುತ್ತೆ, ಈ ಕಡೆಯಿಂದ ಹೊರಗಡೆ ಹೋಗುತ್ತೆ. ಸೊ ನಮಗೆ ಸಿಕ್ಕಿರೋ ಟಿಕೆಟ್ ಬಂದು ಸೆಕ್ಷನ್ I. ಸೊ I ಇಲ್ಲೇ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ, ಗೊತ್ತಿಲ್ಲ. ಬಟ್ ಸಮ ಮ್ಯಾಪ್ನ ಚಿಹ್ನೆಗಳನ್ನ ನೋಡಿದ್ರೆ ಇಲ್ಲೇ ಸಿಗುತ್ತಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲೇ ಎಲ್ಲ ಕೂತ್ಕೊಳ್ಳೋಕೆ ಸಿಗ್ಬೋದು. ಟೆಂಟ್ ಏನಿಲ್ಲ ಗುರು, ತಲೆ ಮೇಲೆ ಸೂರಿಲ್ಲ ಗುರು, ಬಿಸಿಲಲ್ಲಿ ಕೂತ್ಕೊಬೇಕು. ಇಲ್ಲ ಆಗ್ತಾರೆ ಅಷ್ಟೇ, ಏನೋ ಗೊತ್ತಿಲ್ಲ. ಬಟ್
ಇಲ್ಲಿ ಒಂಚೂರು ಸಂಗೀತ ಕಚೇರಿ ಆಡೋ ಮಾಡೋ ಏನೋ ನಡೆಯುತ್ತೆ. ರಾತ್ರಿ ಹೊತ್ತಂತೂ ನೋಡೋಕ್ಕೆ ಅದ್ಭುತವಾಗಿರುತ್ತೆ, ಫುಲ್ಲು ಲೈಟ್ಗಳೆಲ್ಲ ಹಾಕ್ಕೊಂಡು. ಅದನ್ನು ನೋಡೋಣ ಹೇಗಿರುತ್ತೆ ಏನು ಅಂತ. ಒಂದೆರಡು ಫೋಟೋ ಗೀಟೋ ತಗೊಂಡು ಒಂದು ಸಿನಿಮಾಟಿಕ್ ಶಾರ್ಟ್ಸ್ ತಗೊಂಡು ಒಳಗಡೆ ಹೋಗೋಣ. ಸೊ ಐ ಥಿಂಕ್ ಇಲ್ಲಿಂದ ಒಂದು ಸಿನಿಮಾಟಿಕ್ ಸೀಕ್ವೆನ್ಸ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಏನಂತೆ ಮಚ್ಚ? ಜೈ. ಸೊ ಗೆಳೆಯರೆ, ಮೈಸೂರು ಪ್ಯಾಲೇಸ್ನ ನೋಡಿಕೊಂಡು ಇವಾಗ ಅಂಡರ್ ವಾಟರ್ದು ಏನೋ ಝೂ ಅಂತೆ, ಝೂಗೆ ಹೋಗೋಕ್ಕೆ ಬಂದಿದ್ದೀವಿ. ಮೈಸೂರು ಝೂ ಅಲ್ಲ, ಅಂಡರ್ ವಾಟರ್ ಝೂ. ಹುಡುಗರೆಲ್ಲ ಸುಸ್ತಾಗ್ಬಿಟ್ಟಿದ್ರು, ಅದಕ್ಕೆ ಸ್ವಲ್ಪ ಲೈಮ್ ಜ್ಯೂಸ್ ಕೊಡೋಣ ಅಂತೇಳಿ ಬಂದಿದ್ವಿ ಎದುರುಗಡೆನೆ. ಮೈಸೂರು ಪ್ಯಾಲೇಸ್ಗೆ ಹೋಗಿ ಗೈಡ್ ಏನಾದರೂ ಹೈಯರ್ ಮಾಡಿದ್ರೆ, ಕ್ಯಾಮ್ರಾ ಏನಾದರೂ ಎತ್ಕೊಂಡು ಹೋಗ್ತಾ ಇದ್ರೆ ಸೋಷಿಯಲ್ ಮೀಡಿಯಾ ಅಂತ ಮಾತ್ರ ಹೇಳ್ಬೇಡಿ, ಇಲ್ಲಾಂದರೆ ಎದ್ದು ಬಿದ್ದು ಓಡಾಡೋಗ್ಬಿಡುತ್ತೆ. ಬೇಕಾದ್ರೆ ಹಂಗೆ ರೆಕಾರ್ಡ್ ಮಾಡ್ಕೊಳ್ಳಿ, ಆಮೇಲೆ ಏನಾದ್ರು ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ಅಂಡರ್ ವಾಟರ್ ಮ್ಯೂಸಿಯಮ್ಗೆ ಹೋಗೋಣ, ಹೆಂಗಿದೆ ಏನು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ.
ಇವಾಗ ಮೈಸೂರಲ್ಲಂತೂ ಮಳೆ ಅಂತೂ ಬರ್ತಾ ಇದೆ. ಸೊ ನಾನು ಕಿರಣ್ ಗೋಯಿಂಗ್ ಟು ಕ್ಯಾಪ್ಚರ್ ದ ಮೂಮೆಂಟ್ ಆಫ್ ಲೈಟಿಂಗ್ಸ್. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 1-2 ನಿಮಿಷಗಳಲ್ಲಿ ಲೈಟ್ ಅನ್ನೋದು ಒಂದು ಆನ್ ಆಗುತ್ತೆ. ಇದರಲ್ಲೇ ಕ್ಯಾಪ್ಚರ್ ಮಾಡ್ತೀನಾ ಎದರಲ್ಲೇ ಕ್ಯಾಪ್ಚರ್ ಮಾಡ್ತೀನಾ ದೇವ್ರಿಗೆ ಗೊತ್ತು. ಕೆಲವೇ ಕ್ಷಣಗಳಲ್ಲ, 2 ನಿಮಿಷ ಬಾಕಿ ಇದೆ. ಸೊ 2 ನಿಮಿಷಗಳಲ್ಲಿ ಯಾರೋ ಕೊಡಾಟ ಬರ್ತೈತಲ್ಲ ಲೆಫ್ಟಲ್ಲಿ, ಈ ಕಡೆ ಬನ್ನಿಯಪ್ಪ ಕೊಡಾಟ.